ಮಹದೇವಪುರ ಕ್ಷೇತ್ರದ ವರ್ತೂರು ಮುಖ್ಯ ರಸ್ತೆ ಅಗಲೀಕರಣವಾಗುತ್ತಿರುವ ಹಿನ್ನೆಲೆಯಲ್ಲಿ ವರ್ತೂರು ಮುಖ್ಯ ರಸ್ತೆ ಗಾಂಧಿ ವೃತ್ತದಲ್ಲಿರುವ ಶ್ರೀ ಶಕ್ತಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮುಂದಕ್ಕೆ ಸ್ಥಳಾಂತರಿಸಬೇಕಾಗಿರುವುದರಿಂದ ಕ್ಷೇತ್ರದ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಹಾಗೂ ಶಾಸಕರಾದ ಮಂಜುಳಾ ಅರವಿಂದ ಲಿಂಬಾವಳಿ ಅವರ ಸಹಕಾರ ಮತ್ತು ವರ್ತೂರು ಗ್ರಾಮಸ್ಥರ ಸಹಕಾರದಿಂದ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. 1 ವರ್ಷದ ಅವಧಿಯಲ್ಲಿ ನೂತನ ದೇವಾಲಯ ನಿರ್ಮಾಣ ಮಾಡಲಾಗುವುದು ಎಂದು ಮಹೇಂದ್ರ ಮೋದಿ ತಿಳಿಸಿದರು. ವರ್ತೂರು ಗ್ರಾಮದಲ್ಲಿ 100 ವರ್ಷಗಳಿಂದ ನೆಲೆಸಿರುವಂಥ ಶಕ್ತಿ ಆಂಜನೇಯ ದೇವಸ್ಥಾನ ನಿನ್ನೆ ಸಂಜೆಯಿಂದ ಇವತ್ತು ಬೆಳಗ್ಗೆವರೆಗೂ ವಿಧಿವಿಧಾನದಿಂದ ಎಲ್ಲ ಹೋಮ ಕಾರ್ಯಗಳು ನಡೀತಾ ಇದೆ. ನಿನ್ನೆ ಸಂಜೆ 7 ಗಂಟೆಗೆ ಪ್ರಾರಂಭ ಆಗಿ ಗಣಪತಿ ಹೋಮ, ಲಯಂಗ ಹೋಮ, ವಾಸ್ತು ಹೋಮ ಎಲ್ಲ ಪ್ರಾರಂಭ ಆಗಿದೆ. ಇವತ್ತು ಬೆಳಗ್ಗೆ ಎಲ್ಲ ಹೋಮಗಳು ಪ್ರಾರಂಭ ಆಗಿ ಈಗ ತಾನೇ ಸ್ವಾಮಿಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೀತಾ ಇದೆ. ಬಂಧುಗಳೇ, ವರ್ತೂರು ಗ್ರಾಮದಲ್ಲಿ ಈ ರಸ್ತೆಗೆ ಅಡ್ಡಲಾಗಿ ಇರುವಂಥ ಈ ಒಂದು ದೇವಸ್ಥಾನ, ಹೊಸದಾಗಿ ನಿರ್ಮಾಣ ಆಗ್ತಾ ಇರುವಂಥ ಈ ರಸ್ತೆಗೆ ಅಡ್ಡಲಾಗಿ ಬಂದಿರುವಂಥ ಈ ಒಂದು ದೇವಸ್ಥಾನವನ್ನು ಸನ್ಮಾನ್ಯ ಶ್ರೀ ಅರವಿಂದ ಲಿಂಬಾವಳಿಯವರು, ಮಂಜುಳಾ ಅರವಿಂದ ಲಿಂಬಾವಳಿಯವರು ವರ್ತೂರು ಗ್ರಾಮಸ್ಥರ ಸಹಕಾರದಿಂದ ಈ ಒಂದು ದೇವಸ್ಥಾನ, ನೂತನ ದೇವಸ್ಥಾನ ಪ್ರಾರಂಭ ಮಾಡ್ತಾ ಇದೆ. ಅದರ ನಿಮಿತ್ತವಾಗಿ ಇವತ್ತು ಬೆಳಗ್ಗೆ, ನೆನ್ನೆ ಸಂಜೆಯಿಂದ ಇವತ್ತು ಬೆಳಗ್ಗೆಯವರು ಕಲಾಕಾಷ್ಟ ಕಾರ್ಯಕ್ರಮಗಳು ನಡೀತಾ ಇದೆ. ಇದಕ್ಕೆ ಸಹಕಾರ ನೀಡಿದಂಥ ನಮಗೆಲ್ಲರಿಗೂ ಸಹಕಾರ ನೀಡಿದಂಥ ಗ್ರಾಮಸ್ಥರಿಗೂ ಹಾಗೂ ಜನಪ್ರಿಯ ಶಾಸಕರಾದ ಮಂಜುಳಾ ಅರವಿಂದ ಲಿಂಬಾವಳಿಯವರಿಗೂ, ಅದೇ ರೀತಿ ಜನಪ್ರಿಯ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿಯವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀರಿ. ಈ ಒಂದು ಕಾರ್ಯ ಆದಷ್ಟು ಬೇಗ ಆಗಲಿ ಅಂತ ಈ ಬೆಳಗಿನಿಂದಲೂ ಎಲ್ಲ ಗ್ರಾಮಸ್ಥರು ಪ್ರಾರ್ಥನೆ ಮಾಡಿದರೆ 1 ವರ್ಷದೊಳಗಡೆ ನೂತನ ದೇವಸ್ಥಾನ ಮಾಡೋದಕ್ಕೋಸ್ಕರ ನಮ್ಮೆಲ್ಲ ಅರವಿಂದ ಲಿಂಬಾವಳಿಯವರು, ಮಂಜುಳಾ ಅರವಿಂದ ಲಿಂಬಾವಳಿಯವರು ಮತ್ತು ಗ್ರಾಮಸ್ಥರು ಸೇರಿ ಒಟ್ಟಿಗೆ ಸೇರಿ ಈ ಒಂದು ಬೃಹತ್ತಾಕಾರದ ಆಂಜನೇಯ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಶ್ರಮ ಪಡ್ತಾ ಇದ್ದೀರಿ. ಇದು ಅತಿ ಶೀಘ್ರದಲ್ಲಿ 1 ವರ್ಷ ಅಗಲೀಕರಣಕ್ಕೆ ಈ ದೇವಾಲಯ 100 ವರ್ಷಗಳಿಂದ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಾಲಯ ಇದ್ದು ಕಲಾಕರ್ಷಣೆ ಮಾಡಿ ಭಗವಂತನ ಪೂಜಾ ವಿಧಾನಗಳು ಮಾಡಿ ಇವತ್ತು ತೆರವುಗೊಳಿಸೋಕ್ಕೆ ನಾವೊಂದು ವಿಶೇಷವಾದಂಥ ಪೂಜೆಯನ್ನು ಮಾಡಿದ್ವಿ. ಇವತ್ತು ಇದು ವಿಶೇಷ ಏನಂತಂದರೆ, ಶ್ರೀ ಚನ್ನರಾಯ ಸ್ವಾಮಿ ದೇವಸ್ಥಾನಕ್ಕೆ ಎದುರುಗಡೆ ಇರ್ತಕ್ಕಂಥ ಸುಮಾರು ವರ್ಷದಿಂದ ಇರ್ತಕ್ಕಂಥ ದೇವಾಲಯ, ಪುರಾತನವಾದ ದೇವಾಲಯ ಇವತ್ತು ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ಪೂಜೆ ಮಾಡಿದ್ದೀವಿ ನಾವು. ಈ ಒಂದು ವಿಶೇಷ ಏನಂದರೆ, ನಮ್ಮ ನಾಯಕರು, ನೆಚ್ಚಿನ ನಾಯಕರಾದ ಅರವಿಂದ ಲಿಂಬಾವಳಿಯವರು ವರ್ತೂರು ಮುಖ್ಯ ರಸ್ತೆಗೆ ಹೊಂದ್ಕೊಂಡಿರ್ತಕ್ಕಂಥ ದೇವಾಲಯಗಳು ಯಾವುದಾದಿದ್ವು ಎಲ್ಲ ದೇವಾಲಯಗಳನ್ನು ಅವರೇ ಪುನರ್ ನಿರ್ಮಾಣ ಮಾಡೋಂಥ, ಜೀರ್ಣೋದ್ಧಾರ ಮಾಡುವಂಥ ಜವಾಬ್ದಾರಿಯನ್ನು ಅವ್ರು ತಗೊಂಡಿದ್ದಾರೆ. ಅವರಿಗೆ ವರ್ತೂರಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಪರವಾಗಿ ಧನ್ಯವಾದಗಳು ತಿಳಿಸ್ತೀವಿ. ಮೊದಲನೇದಾಗಿ ಹೈಸ್ಕೂಲ್ ಮುಂಭಾಗದಲ್ಲಿರ್ತಕ್ಕಂಥ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಅದಾದಮೇಲೆ ಶ್ರೀ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ದೇವಾಲಯದ ಒಂದು ಆರ್ಚ್ ಮುಖ್ಯ ದ್ವಾರವನ್ನು ಅವರೇ ಕಟ್ಟಿಸ್ಕೊಡ್ತಾ ಇದ್ದಾರೆ. ಅದಾದಮೇಲೆ ನಮ್ಮ ಮಸೀದಿಯ ಒಂದು ನಿರ್ಮಾಣ ಕಾರ್ಯಕ್ರಮವನ್ನು ಸಹ ಅವರೇ ಕಟ್ಟಿಸ್ಕೊಡ್ತಾರೆ. ಅದಾದಮೇಲೆ ಈ ನಮ್ಮ ವರ್ತೂರು ಗಾಂಧಿ ವೃತ್ತದಲ್ಲಿರ್ತಕ್ಕಂಥ ಶಕ್ತಾಂಜನೇಯ ಸ್ವಾಮಿ ದೇವಸ್ಥಾನ ಸಹ ಅವರೇ ಕಟ್ಟಿಸ್ಕೊಡ್ತಾ ಇದ್ದಾರೆ. ಇದಾದಮೇಲೆ ಹಳೆ ಸಂತೆ ಹತ್ರ ಇರ್ತಕ್ಕಂಥ ಯಲ್ಲಮ್ಮನ ದೇವಸ್ಥಾನ ಸಹ ಅವರೇ ಮಾಡಿಸ್ಕೊಡ್ತಾ ಇದ್ದಾರೆ. ಅದಾದಮೇಲೆ ಗುಂಜೂರಲ್ಲಿರ್ತಕ್ಕಂಥ ರಾಮಾಂಜನೇಯ ಶ್ರೀರಾಮನ ದೇವಸ್ಥಾನ ಕೂಡ ಅವರೇ ಮಾಡಿಸ್ಕೊಡ್ತಾ ಇದ್ದಾರೆ. ಈ ರೀತಿ ಒಂದು ಸನಾತನ ಧರ್ಮ ಉಳಿಸುವಂಥ ಕಾರ್ಯಕ್ಕೆ ನಮ್ಮ ನಾಯಕರಾದ ಅರವಿಂದ ಲಿಂಬಾವಳಿಯವರು ಮತ್ತು ನಮ್ಮ ಶಾಸಕರಾದ ಮಂಜುಳಾ ಅರವಿಂದ ಲಿಂಬಾವಳಿಯವರು ಸ್ವತಃ ಅವರೇ ಮುತುವರ್ಜಿ ಸಂಪೂರ್ಣವಾದಂಥ ಆಗುವಂಥ ಖರ್ಚು ವೆಚ್ಚವನ್ನು ಸಹ ಅವರೇ ಸ್ವತಃ ನಿರ್ವಹಿಸಿ ನಮಗೆ ಮಾಡಿಸ್ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಒಂದು ಗೌರವ. ಅವರಿಗೆ ಭಗವಂತ, ಅವ್ರ ಕುಟುಂಬಕ್ಕೆ, ಶ್ರೀ ಅರವಿಂದ ಲಿಂಬಾವಳಿಯವರಿಗೆ, ಮಂಜುಳಾ ಅರವಿಂದ ಲಿಂಬಾವಳಿಯವರಿಗೆ ಅವ್ರ ಭಗವಂತ. ಪ್ರಾಚೀನವಾದ ದೇವಸ್ಥಾನ ಈಗ ವರ್ತೂರಿನ ರಸ್ತೆ ಅಗಲೀಕರಣ ಆಗೋದ್ರಿಂದ ಈ ದೇವಸ್ಥಾನವನ್ನು ನಾವು ಕೆಡವಿ ಮತ್ತೆ ಹೊಸ ಭವ್ಯವಾದ ದೇವಸ್ಥಾನವನ್ನು ಇದರ ಮುಂಭಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಶ್ರೀ ಅರವಿಂದ ಲಿಂಬಾವಳಿಯವರು, ಶ್ರೀ ಮಂಜುಳಾ ಅರವಿಂದ ಲಿಂಬಾವಳಿ ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಸಭೆಯನ್ನು ಮಾಡಿ ನಿರ್ಧಾರ ಮಾಡಿ ಇವತ್ತು ನಿನ್ನೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿ ಪೂಜಾ ವಿಧಾನಗಳೊಂದಿಗೆ ಕಾರ್ಯಕ್ರಮವನ್ನು ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈಗಾಗಲೇ ಪೂರ್ಣವತಿಯಾಗಿದೆ. ಎಲ್ಲ ವಿಗ್ರಹಗಳನ್ನ ಜಲವಾಸ ಮಾಡಬೇಕು ಅಂತ ಆಗ್ಮಿಕರು ಹೇಳಿದರು. ಅದೇ ರೀತಿ ಇವತ್ತು ಎಲ್ಲ ವಿಗ್ರಹಗಳನ್ನ ಶ್ರೀರಂಗಪಟ್ಟಣದಲ್ಲಿರುವಂಥ ಕಾವೇರಿ
ನದಿಯಲ್ಲಿ ವಿಸರ್ಜನೆ ಮಾಡೋದಕ್ಕೆ ನಮ್ಮ ಎಲ್ಲ BJP